ಹಾಗೂ ಶ್ರೀಮತಿ ತಿಮ್ಮಮ್ಮ ಮತ್ತು ಶ್ರೀ ಸಿದ್ದಪ್ಪ ಅವರ ಆಶೀರ್ವಾದದೊಂದಿಗೆ ಹಸೆಮಣೆಯನ್ನ ಏರಲಿಕ್ಕೆ ಸಜ್ಜಾಗಿರುವಂತಹ ನಮ್ಮ ನವಜೋಡಿ ಪ್ರತೀಕ್ಷಾ ಎಂ ಗೌಡ ಹಾಗೂ ಸುಹಾಸ್ ಸಿದ್ದೇಶ್ವರ್ ಅವರಿಗೆ ಫಸ್ಟ್ ಆಫ್ ಆಲ್ ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಒಂದ್ಸರಿ ಜೋರಾಗಿ ಆಲ್ ದಿ ಬೆಸ್ಟ್. ಎಸ್, ಅಂತೂ ಇಂತೂ ಎರಡು ಸೇರಿ ಹಳ್ಳಕ್ಕೆ ತಳ್ತಿದ್ದೀರಾ, ಹೌದಾ? ಪಾಪ ನಮ್ಮ ಹುಡುಗ ಆರಾಮಾಗಿ ಬ್ಯಾಚುಲರ್ ಲೈಫ್ನ ಎಂಜಾಯ್ ಮಾಡ್ತಿದ್ದ ಅನ್ಸುತ್ತೆ. ಅಪ್ಪ ಅಮ್ಮ ಬೇಡ ಬಾರೋ ಆಮೇಲೆ ಕೇಳಿದೆ ನಾನು, ಹೆಂಗೆ ನೀವು ಪರಿಚಯ ಆಗಿದ್ದು? ಮ್ಯಾಟ್ರಿಮುನಿಯಿಂದ ಅಂತಂದ್ರು. ಹಂಗೋ ಹಿಂಗೋ ಮ್ಯಾಟ್ರಿಮುನಿಯನ್ನ ಯೂಸ್ ಮಾಡಿಕೊಂಡು ತಗಲಾಕೊಂಡೆ ನಾನು ಅಂತ ಅಲ್ಲಿ ಪಾಪ ಸೈಡಲ್ಲಿ ಅಳ್ತಾವ್ರೆ, ತಗಲಾಕೊಂಡ್ಬಿಟ್ನಲ್ಲಪ್ಪ, ಇನ್ನೊಂದೆರಡು ವರ್ಷ ಆರಾಮಾಗಿ ಬ್ಯಾಚುಲರ್ ಲೈಫ್ ಎಂಜಾಯ್ ಮಾಡ್ಬೋದು ಅಂತ. ಸೊ ಅದ್ರ ಜೊತೆಗೆ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ಪರ್ಫಾರ್ಮೆನ್ಸ್ಗಳು ಇರುತ್ತೆ. ನಾನಂತರೂ ಕಾತುರಕತೆಯಿಂದ ಕಾಯ್ತಿದ್ದೆ, ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ, ಅಲ್ಲೆಲ್ಲೋ ಸಾಂಗ್ ಕೇಳಿಸ್ತಿದ್ದೆ, ಡ್ಯಾನ್ಸ್ ಮಾಡ್ತಿರ್ತೆ. ನಾನು ಸ್ಟೆಪ್ಸ್ ಕರೆಕ್ಟಾಗಿ ಮಾಡ್ತಿದ್ದೀನಾ, ಅಲ್ಲಿ ನರ್ವಸ್ ಆಗ್ಬಿಟ್ರೆ ಸ್ಟೆಪ್ಸ್ ಮರ್ತೋದ್ರೆ ನೀವು ಹೇಳ್ಕೊಡ್ಬೇಕಾಯ್ತಾ ಅನ್ನೋದು. ಆಮೇಲೆ ಈ ಕಡೆ ಇನ್ನೊಬ್ರು, ಅಲ್ಲ ಯಾವ ಡ್ರೆಸ್ ಹಾಕೊಳ್ಳೋದು, ಸೇಮ್ ಮ್ಯಾಚಿಂಗ್ ಹಾಕೊಳ್ಳೋದಾ ಅನ್ನೋದು. ಅದ್ರ ಜೊತೆಗೆ ಒಳ್ಳೆ ಒಳ್ಳೆ ಎಂಟರ್ಟೈನ್ಮೆಂಟ್ ಮಾತ್ರ ಪಕ್ಕ ಇರುತ್ತೆ, ಯಾಕಂದ್ರೆ ದುಡ್ಡು ಕೊಟ್ಟು ಕರ್ಸಿದ್ದಾರೆ ನನ್ನನ್ನು, ನಿಮ್ಮನ್ನು ನಗಿಸ್ಬೇಕಲ್ಲ. ಸೊ ಖಂಡಿತವಾಗ್ಲೂ ಒಳ್ಳೆ ಎಂಟರ್ಟೈನ್ಮೆಂಟ್ ಅನ್ನ ಕೊಡೋಣ. ವಧುವರರು ಇನ್ನೇನು ಈ ಅಲಂಕೃತವಾಗಿರುವಂತ ವೇದಿಕೆ ಮೇಲೆ ಬರ್ತಾರೆ, ಒಳ್ಳೆ ಡ್ಯಾನ್ಸ್ ಮಾಡಿಕೊಂಡು ಹಾಡಾಡ್ಕೊಂಡು ಬರಲಿ, ಅವ್ರನ್ನು ವೆಲ್ಕಮ್ ಮಾಡೋಣ. ಅಂಡ್ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸುಸ್ವಾಗತ. ಇಂತಹ ಒಂದು ಅದ್ಭುತವಾದಂತಹ ಮದುವೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರುವಂತಹ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಅಂತ ಹೇಳ್ತಾ, ಸಂಸಾರ ಅನ್ನುವಂಥದ್ದು ಎತ್ತಿನ ಬಂಡಿಯಲ್ಲಿ ಎರಡು ಎತ್ತುಗಳು ಹೇಗಿರುತ್ತೆ ಹಾಗೆ ಗಂಡ ಹೆಂಡತಿ ಅನ್ನೋದು ಎರಡು ಎತ್ತಿದ್ದಂಗಂತೆ. ಎರಡು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಸಮವಾಗಿ ಆ ಬಂಡಿನ ತುಗಿಸ್ಕೊಂಡು ಹೋಗ್ತಾರೆ, ಅಲ್ಲಿವರೆಗೂ ಜೀವನ ಅನ್ನೋದು ತುಂಬಾನೇ ಚೆನ್ನಾಗಿರುತ್ತಂತೆ. ಸೊ ಕಷ್ಟ ಆಗ್ಲಿ, ಸುಖ ಆಗ್ಲಿ, ನೋವಾಗ್ಲಿ, ಏನೇ ಆಗ್ಲಿ, ಎಲ್ಲವನ್ನ ನಾವು ಸಾಮರಸ್ಯದಲ್ಲಿ ತೆಗೆದುಕೊಂಡು ಅದನ್ನ ತೊಡಗಿಸ್ಕೊಂಡು ಹೋಗೋದೇ ಜೀವನ ಅಂತ ಹೇಳ್ತೀವಿ, ಅದೇ ಸಂಸಾರ ಅಂತ ಹೇಳ್ತೀವಿ. ಇಲ್ಲಿ ಹೆಣ್ಣು ನಾನು ಗ್ರೇಟು ಅಥವಾ ಗಂಡು ನಾನು ಗ್ರೇಟ್ ಅನ್ನೋದಲ್ಲ. ಸೊ ಇಲ್ಲಿ ಎರಡು ಗಂಡ ಹೆಂಡತಿ ಅನ್ನೋದು ಎರಡು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, ನಿಜ ಅಲ್ವಾ? ಗಂಡ ಹೆಂಡತಿ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಾ ಇರಬಾರ್ದಾ? ಹೌದಾ? ಯಾರು ಗ್ರೇಟು, ಗಂಡ ಗ್ರೇಟಾ ಹೆಂಡತಿ ಗ್ರೇಟಾ? ಇಬ್ರು ಗ್ರೇಟಾ? ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾರಂತೆ ಅಲ್ವಾ? ಇದು ಕರೆಕ್ಟ್. ಬಟ್ ಯಶಸ್ವಿ ಮಹಿಳೆ ಹಿಂದೆ ಪುರುಷರು ಇರ್ತಾರಾ ಇಲ್ವಾ? ಖಂಡಿತ ಇರ್ತಾರೆ. ಫುಲ್ ಜೋಶ್ ಆಗಿದ್ದಾರೆ ನಮ್ಮ ಹುಡುಗಿ ಕಡೆಯವರಲ್ಲ, ಹುಡುಗರ ಕಡೆಯವರು. ಹುಡುಗ ಏನಪ್ಪ ಹುಡುಗರ ಕಡೆಯವರು. ಆಂಟಿ ನೀವು ಈಗ ತಾನೇ ಮದುವೆ ಆಗಿರೋರ ತರ ಕಾಣಿಸ್ತಿದ್ದಾರೆ ಫುಲ್. ಆ್ಯಂಡ್ ಬೋತ್ ಆಫ್ ಯು ಲುಕಿಂಗ್ ಸೋ ಕ್ಯೂಟ್. ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಆ್ಯಂಡ್ ಮಗನ ಮದುವೆ ಮಾಡ್ತಿದ್ದೀರಾ, ಒಳ್ಳೇದಾಗ್ಲಿ. ಆ್ಯಂಡ್ ಸೊಸೆನ ವೆಲ್ಕಮ್ ಮಾಡ್ಕೊತಿದ್ದೀರಾ. ಒಂದು ಎಕ್ಸ್ಟ್ರಾ ಮೆಂಬರ್ ಬರ್ತಿದ್ದಾರೆ ನಿಮ್ಮ ಮನೆಯಲ್ಲಿ, ಆಮೇಲೆ ಮಾತಾಡ್ತೀನಿ. ತುಂಬಾ ಕ್ವಶನ್ಸ್ ಇದೆ, ಕೂತ್ಕೊಂಡು ಬರ್ದು 2 ಪೇಜ್ ಬರ್ದಿಟ್ಟಿದ್ದೀನಿ ಕೇಳಬೇಕು ಅಂತ. ಫಸ್ಟು ಕಪಲ್ಸ್ನ ಎಂಟ್ರಿ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ ಅಂತ ವಧು ವರರನ್ನ ಸ್ವಾಗತಿಸೋಣ.
ಪ್ರತೀಕ್ಷಾ ಎಂ ಗೌಡ ಹಾಗೂ ಸುಹಾಸ್ ಸಿದ್ದೇಶ್ವರ್ ಅವರಿಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತಾ ವೆಲ್ಕಮ್ ಅವರನ್ನ ಜೋರದ ಚಪ್ಪಾಳೆಗಳ ಮೂಲಕ ವೆಲ್ಕಮ್ ಮಾಡಿ. ಬರ್ಲಿ ವಿಸಿಲ್ ಹಾ, ಇದು ದ ರಾಯಲ್ ಎಂಟ್ರಿ. Wow! ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ ಏನು ಇದರ ಸೂಚನೆ. ನೂರು ವಿಷಯ ಎತ್ತರೂನು ನಿನ್ನದೆಂದು ನೀನಾದೇನಾ ನೀನೊಂದಿಗೆ ಜೀವನ. ನೀನಾದೇನಾ ನಿನ್ನೊಂದಿಗೆ ಜೀವನ. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಅದ್ಭುತವಾಗಿ ವಿಜೃಂಭಣೆಯಿಂದ ಆಗಮಿಸಿದಂತಹ ನವ ಜೋಡಿ ಪ್ರತೀಕ್ಷಾ ಎಂ ಗೌಡ ಹಾಗೂ ಸುಹಾಸ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಹಾಗೂ ಅವರ ವೈವಾಹಿಕ ಜೀವನ ಸುಖವಾಗಿ ಸಂತೋಷವಾಗಿ ಇರಲಿ ಅಂತ ನಾವೆಲ್ಲರೂ ಹಾರೈಸೋಣ. ಆ್ಯಂಡ್ ಮೊದಲನೇದಾಗಿ ನಿಮ್ಮಿಬ್ಬರಿಗೂ ಕಂಗ್ರ್ಯಾಚುಲೇಷನ್. ಸೊ ಸಿಂಗಲ್ಸ್ ಇಂದ ಕಪಲ್ಸ್ ಆಗ್ತಿದ್ದೀರಾ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇಬ್ಬರಿಗೂ? Very excited.
ವೆರಿ ಎಕ್ಸೈಟೆಡ್. ಓಕೆ, ನಿಮಗೆ? ವೆರಿ ವೆರಿ ಎಕ್ಸೈಟೆಡ್. ವೆರಿ ವೆರಿ ಎಕ್ಸೈಟೆಡ್. ಓಕೆ, ನನಗೆ ಹೆಂಗೆ ಅನ್ನಿಸ್ತು ಅಂತಂದ್ರೆ, ಯಾವುದೋ ನಾನು ಹಳೆ ರಾಜರ ಕಾಲದಲ್ಲಿ ಇದೀವಿ, ಯಾವುದೋ ರಾಜ ರಾಣಿದು ಮದುವೆ ನಡೀತಾ ಇದೆ, ರಾಜ ರಾಣಿಯರ ಹಂಗೆ ಎಂಟ್ರಿ ಕೊಡ್ತಿದ್ದಾರೆ, ಸೊ ದೇವಾನುದೇವತೆಗಳು ಮೇಲಿಂದ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇತ್ತು. ತುಂಬ ಸಕ್ಕತ್ತಾಗಿತ್ತು ನಿಮ್ಮ ಎಂಟ್ರಿ. ಆ್ಯಂಡ್ ಫಸ್ಟ್ ಡೇಟ್ ಏನಾದರೂ ಗೊತ್ತಾ, ನೀವಿಬ್ರು ಮಾತಾಡಿದ್ದು ಅಥವಾ ಫಸ್ಟ್ ಪರಿಚಯ ಆಗಿದ್ದು ಅಥವಾ ಫಸ್ಟ್ ಅವ್ರ ಫೋಟೋ ನೋಡಿದ್ದು? ಡೇಟ್ ನಾಪ್ಕ ಇಲ್ಲ. ಡೇಟ್ ಜ್ಞಾಪಕ ಇಲ್ಲ. ಇಲ್ಲ. ಓಕೆ, ನಿಮಗೆ? ನನಗೆ ದೀಪಶಾಸ್ತ್ರ ಆಗಿದ್ದ ಡೇಟ್ ಜ್ಞಾಪನ ಇದೆ, ಆಗಸ್ಟ್ 14th. ಆಗಸ್ಟ್ 14th. ಸೊ ಫಸ್ಟ್, ವೆರಿ ಗುಡ್, ಚಪ್ಪಾಳೆ ನೋಡ್ರಿ. ಅಲ್ಲ, ಯಾವಾಗ್ಲೂ ಅಂತಾರೆ ಈ ಹುಡುಗರಿಗೆ ಮೆಮರಿ ಪವರ್ ಇಲ್ಲ, 80 ಬರ್ಡೇ ನೆನ್ಪಿಟ್ಕೊಳ್ಳಲ್ಲ, ಅದು ನೆನ್ಪಿಟ್ಕೊಳ್ಳಂಗಿಲ್ಲ, ವೆಡ್ಡಿಂಗ್ ಆನಿವರ್ಸರಿ ನೆನ್ಪಿಟ್ಕೊಳ್ಳಲ್ಲ ಅಂತ. ನಮ್ಮ ಹುಡುಗ ನೋಡಿ ಎಷ್ಟು ಕರೆಕ್ಟಾಗಿ ನೆನ್ಪಿಟ್ಕೊಂಡವ್ರೆ. ಇನ್ನೊಂದ್ಸರಿ ಚಪ್ಪಾಳೆ ಬರಲಿ. ಇವರು ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಅನ್ಸಿದ್ದು ಒನ್ ಫಸ್ಟ್ ಪಾಯಿಂಟ್ ನಿಮ್ಮ ಮೈಂಡಲ್ಲಿ ಬಂದಿದ್ದು? ಅವರಿಗೆ ಫಸ್ಟ್ ಕೊಳ್ಳ ಇಲ್ಲ, ನೀವೇ ಹೇಳ್ಬಿಡಿ. ನಮ್ಮಿಬ್ಬರದು ಮೈಂಡ್ ಸೆಟ್ ಒಂದೇ ತರ ಇದೆ. ಹಾ, ಅಂಡ್ ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ವೇವ್ ಲೆಂತ್ ಮ್ಯಾಚ್ ಆಗುತ್ತೆ. ಲೈಕ್ ಲೈಫ್ ನ ಎಂಜಾಯ್ ಮಾಡಬೇಕು ಅಂತ ಮೈನ್ ಗೋಲ್ ಅವ್ರದ್ದು. ಲೈಕ್ ಸೇವಿಂಗ್ ಮಾಡಬೇಕು, ಮನೆ ಕಟ್ಟಬೇಕು, ಅದೆಲ್ಲ ಸೆಕೆಂಡ್ರಿ. ಲೈಫ್ ಎಂಜಾಯ್ ಮಾಡ್ಬೇಕು. ನಿಜ ರೀ, ಲೈಫ್ ಖಂಡಿತವಾಗ್ಲೂ ಎಂಜಾಯ್ ಮಾಡಬೇಕು. ನಿಮಗೆ ಏನನ್ನಿಸ್ತು ಫಸ್ಟ್ ಟೈಮ್ ಅವ್ರನ್ನ ನೋಡಿದಾಗ? ಯಾಕೆ ಸುಹಾಸ್ ಅವ್ರನ್ನೇ ಇವರೇ ನನ್ನ ಲೈಫ್ ಪಾರ್ಟ್ನರ್ ಆಗಬೇಕು ಅಂತ ಅನ್ಕೊಂಡ್ರೆ? ಸುಹಾಸ್ ತುಂಬಾ ಸೆನ್ಸಿಟಿವ್ ಇದ್ದಾನೆ ಆ್ಯಂಡ್ ಈಸ್ ವೆರಿ ರೆಸ್ಪೆಕ್ಟ್ಫುಲ್ ಫಾರ್ ಎಲ್ಡರ್ಸ್. ನೋಡಿದ್ರೆ ಗೊತ್ತಾಗತ್ತೆ. ಸೊ ಆ ಗುಣ ನಂಗೆ ತುಂಬಾ ಇಷ್ಟ ಆಯ್ತು. ಹೌದು. ಸೊ ನಿಮ್ಮಿಬ್ಬರಲ್ಲಿ ಯಾರು ಡಾಮಿನೆಂಟ್ ಅನ್ಸುತ್ತೆ? ಈಗ ಆಲ್ರೆಡಿ 1 ವರ್ಷ ಆಯ್ತಲ್ವಾ, 1 ವರ್ಷದಲ್ಲಿ ಸಿಕ್ಕಾಪಟ್ಟೆ ಕನ್ವರ್ಸೇಷನ್ ನಡೆದಿರುತ್ತೆ. ಡಾಮಿನೆಂಟ್ ಅಂತ ಯಾರು ಅನ್ಸುತ್ತೆ? ಇಬ್ರು ಸೇಮ್. ಸೊ ಸುಹಾಸ್ ಅವರ ಫೇವ್ರೆಟ್ ಕಲರ್ ಯಾವುದು? ಬ್ಲೂ. ಕರೆಕ್ಟಾ? ನೋಡ್ರಿ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡಿದ್ದಾರೆ. ನೋಡ್ರಿ, ನಮ್ಮ ಪ್ರತೀಕ್ಷಾ ಅವರ ಫೇವ್ರೆಟ್ ಕಲರ್ ಯಾವುದು? ಯಾವುದೋ ಒಂದು ಕಲರ್ ಹೇಳ್ತಾರೆ, ಅವ್ರು ಹೂ ಅಂದ್ಬಿಡ್ತಾರೆ ಅಷ್ಟೇ. ಬ್ರೋ, ಆಗ್ಲೂ ತುಂಬಾ ಬಿಲ್ಡಪ್ ಕೊಟ್ಬಿಟ್ಟಿದ್ದೀನಿ. ಪರ್ಪಲ್. ಹೌದಾ? ಹೂ ಅಂದ್ಬಿಡ್ರಿ, ಪಾಪ ಮರ್ಯಾದೆ ಹೋಗುತ್ತೆ ನಮ್ಮ ಹುಡುಗಂದು. ಓ ಯಾ ಇವಾಗ ಚೇಂಜ್ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ. ವೆರಿ ಗುಡ್, ಥ್ಯಾಂಕ್ ಯು. ಇನ್ನ ತುಂಬಾ ಮಾತಾಡ್ಸೋದಿದೆ. ಆಲ್ ದ ಬೆಸ್ಟ್. ನಿಮ್ಮ ವೈವಾಹಿಕ ಜೀವನ ಯಾವಾಗಲೂ ಸುಖವಾಗಿರ್ಲಿ, ಯಾವಾಗಲೂ ನಗ್ನಗ್ತಾ ಇರಲಿ. ಕಷ್ಟ ಇರಲಿ, ಸುಖ ಇರಲಿ, ಏನೇ ಇರಲಿ, ಅದನ್ನ ಎರಡು ಈಕ್ವಲ್ ಆಗಿ ತಗೊಂಡು ನಿಮ್ಮ ಜೀವನ ಚೆನ್ನಾಗಿರ್ಲಿ. ವರ್ಷಕ್ಕೊಂದು ಏನು ಪಾಪ ನಿಮ್ಮ ಅಮ್ಮ ಖಾಲಿ ಇದ್ದಾರೆ, ವರ್ಷಕ್ಕೊಂದು ಕೃಷ್ಣ ರುಕ್ಮಿಣಿ ಕೊಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು. ಮತ್ತೆ ಮಾತಾಡಿಸ್ತೀವಿ. ಈಗ ಇವರಿಬ್ಬರನ್ನು ಜಾಯಿಂಟ್ ಮಾಡಿದ್ರಲ್ಲ, ಅವ್ರ ಪೇರೆಂಟ್ಸ್ನ ಕರೆಸ್ಬಿಟ್ರೆ ಚೆನ್ನಾಗಿರುತ್ತಲ್ವಾ? ದಯವಿಟ್ಟು ಹುಡುಗವ್ರ ಅಪ್ಪ ಅಮ್ಮ ಮತ್ತೆ ಹುಡುಗಿ ಅಪ್ಪ ಅಮ್ಮ ವೇದಿಕೆ ಮೇಲೆ ಬರಬೇಕು. ತಂದೆ ತಾಯಿಗೆ ಒಂದು ಹೆಮ್ಮೆಯ ವಿಚಾರ ಏನಂದ್ರೆ, ಮಕ್ಕಳ ಮದುವೆ ಮಾಡೋದು ಒಂದು ದೊಡ್ಡ ಜವಾಬ್ದಾರಿಯಾಗಿರುತ್ತೆ. ಸೊ ಇವತ್ತು ನೀವು ಆ ಕೆಲಸನ ಮಾಡ್ತಿದ್ದೀರಾ, ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ನೋಡ್ಬಿಟ್ಟು. ಖುಷಿ ಆಗ್ತಿದೆ. ಓಕೆ, ಪ್ರತೀಕ್ಷಾ ಅವ್ರನ್ನ ನೋಡಿದಾಗ ಇವರೇ ನಮ್ಮ ಮನೆ ಸೊಸೆ ಆಗ್ಬೇಕು ಅಂತ ಅನ್ಸಿದ್ ಯಾಕೆ? ನನ್ನ ಮಗ ಸೆಲೆಕ್ಟ್ ಮಾಡಿರೋದು. ನಿಮ್ಮ ಮಗ ಸೆಲೆಕ್ಟ್ ಮಾಡಿರೋದು, ಅದಕ್ಕೆ ನೀವು ಒಪ್ಕೊಂಡ್ಬಿಟ್ರೆ? ಅದಕ್ಕೆ ಒಪ್ಕೊಂಡೆ. ವೆರಿ ನೈಸ್. ಹಾಗಾದ್ರೆ ನಾನು ಸೆಲೆಕ್ಟ್ ಮಾಡ್ಬೇಕಾದ್ರೆ ನಮ್ಮ ಅಪ್ಪ ಒಪ್ಕೊಂತಾನೋ ಇಲ್ಲೋ ಗೊತ್ತಿಲ್ಲಲ್ಲ. ಹೌದು ಮೇಡಮ್, ನೀವು ಹೇಳಿ, ನೀವು ಯಾವ ಒಂದು ಕಾರಣ ಅವರಲ್ಲಿ ತುಂಬಾ ಇಷ್ಟಪಡ್ತೀರಾ? ನನ್ನ ಮಗನ ಆಸೆನೇ ನನ್ನ ಆಸೆ. ಮಗನ ಆಸೆನೇ ನನ್ನ ಆಸೆ. ಚಪ್ಪಾಳಪ್ಪ. ವೆರಿ ನೈಸ್, ವೆರಿ ನೈಸ್. ಥ್ಯಾಂಕ್ ಯು ಮೇಡಮ್. ನೀವು ಹೇಳಿ, ಅಳಿಯ ಅಂದ್ರೆ ಮೊದಲನೇ ಮಗ ಥರ. ಅಳಿಯ ಈಸ್ ನಥಿಂಗ್ ಬಟ್ ಒಬ್ಬ ಮಗ ಥರ. ಸೊ ಯಾಕೆ ನೀವು ಅವ್ರನ್ನೇ ಇವ್ರು ಇದ್ರೆ ನಮಗೆ ಒಳ್ಳೇದಾಗತ್ತೆ, ನಮ್ಮ ಮಗಳ ಜೀವನ ಚೆನ್ನಾಗಿರುತ್ತೆ ಅಂತ ಒಂದು ಕಾರಣ ಒಪ್ಕೊಂಡಿದ್ದು? ಒಂದು ಫಸ್ಟ್ ಕಾರಣ, ಒಂದು ಮಗಳ ಜೀವನ ಪರಿಪೂರ್ಣ ಆಗ್ಬೇಕು ಅಂದ್ರೆ ಅದು ವಿವಾಹ ಮುಖ್ಯವಾದ ಅಂತ. ಹೌದು, ನಿಜ ನಿಜ. ನಮ್ಮ ಸುಹಾಸ ಗುಣಗಳಲ್ಲಿ ಆ ಒಂದು ನಗು ಇದೆಯಲ್ಲ, ಆ ನಗುನೇ ಎಲ್ಲಾನು ಮರೆಸುತ್ತೆ, ಸಂತೋಷ ಕೊಡು. ವೆರಿ ನೈಸ್, ವೆರಿ ನೈಸ್. ಮೇಡಮ್, ನೀವು ಹೇಳಿ. ಅವ್ರೇನು ಹೇಳ್ತಾರೆ, ಕಾಪಿ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಸಂಸಾರ, ಈ ಮದುವೆ ಅನ್ನೋದು ಬರೀ 2 ಜೋಡಿಗಳ ಮಿಲನ ಅಲ್ಲ, ಇಲ್ಲಿ 2 ಫ್ಯಾಮಿಲಿಗಳು ಕೂಡ ಜಾಯಿನ್ ಆಗತ್ತೆ.
ಪಾರಿಲ್ಲದೆ ನಾನಿಲ್ಲ, ನಮ್ಮ ಪಾರಿಲ್ಲದೆ ಏನಿಲ್ಲ, ನನ್ನ ಕಣ್ಣಲ್ಲಿ ತುಂಬಲವು ಮಾಡೋದಿಲ್ಲ, ಅವರಿಗೆ ಪಾರಿಲ್ಲದೆ ನಾನಿಲ್ಲ, ನಮ್ಮ ಪಾರಿಲ್ಲದೆ ಏನಿಲ್ಲ, ನನ್ನ ಕಣ್ಣಲ್ಲಿ ತುಂಬಲವು ಮಾಡೋದಿಲ್ಲ, ಅವರಿಗೆ ಏನೇ ಮಾಡು ಬೈಯೋದಿಲ್ಲ ನನ್ನ ಡ್ಯಾಡೆ, ಚಿಕ್ಕೋನಿಂದ ತಿಳಿಸ್ತಿದ್ರು ABCD. ಪ್ರೀತಿ ಮಾಡೋ ಕಲಿಬೇಕು ಇವರ ನೋಡಿ, ಕ್ರಮ ಮಾಡಿರೋ ಬೆಸ್ಟ್ ಪೀಸು ನನ್ನ ಡ್ಯಾಡೆ. ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ, ಹಗಲು ಬೆವರಿನ ಕೂಲಿಕಾರ, ರಾತ್ರಿ ಮನೆಯಲ್ಲಿ ಚೌಕಿದಾರ, ಎಲ್ಲ ಕೊಡಿಸುವ ಸಾಹುಕಾರ, ಗದರೋ ಮೀಸೆಕಾರ, ಮನಸ್ಸೇ ಕೋಮಲ, ನಿನ್ನ ಹೋಲೋ ಕರ್ಣ ಯಾರಿಲ್ಲ. ಸಂತೆಯಲ್ಲಿ ಚಿಂತೆ ಬ್ಯಾಡ, ಹಂತೆ ಕಂತೆ ಮಾದೆ ಬ್ಯಾಡ, ಗುಂಪು ಬಿಂಕವೆಲ್ಲ ಬ್ಯಾಡ. ದುಃಖಕ್ಕೆ ಹೇಳೋ ದುಃಖಕ್ಕೆ ಹೇಳು ಎಷ್ಟು ಸುಂದರವಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ರಿಯಲಿ ನನಗೆ ಎಷ್ಟು ಖುಷಿ ಆಗ್ತಾ ಇತ್ತು ಅಂದರೆ ನನ್ನ ತಂದೆ ತಾಯಿನೇ ಡ್ಯಾನ್ಸ್ ಮಾಡ್ತಿದ್ದಾರೇನೋ ಅನ್ನೋಷ್ಟು ಖುಷಿ ಆಗ್ತಾ ಇತ್ತು. ಆ್ಯಂಡ್ ಇವರಂತೂ ಬಿಡಿ ಮಾಸ್ಟರ್, ಸೋ ಮಚ್. ಹೀಗೆ ಯಾವಾಗಲೂ ನಗನಗ್ತಾ ಖುಷಿ ಖುಷಿಯಾಗಿರಿ. ಥ್ಯಾಂಕ್ ಯು. ಈ ಸಂಗೀತ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಿಮಗೆಲ್ಲರಿಗೂ ಈ ಲಗ್ಗೆರೆ ಈಶ್ವರನ ಕಡೆಯಿಂದ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ, ನನಗೆ ಒಂದು ಚಿಕ್ಕ ಡ್ಯಾನ್ಸ್ ಕೊಟ್ಟಿದ್ದಾರೆ. ಅದು ಯಾರು ಗೊತ್ತಾ? ಹೆಣ್ಣಿನ ಹೃದಯ ಗೆದ್ದ ಚೋರ,
ರಸಿಕರಂಜಿಸಿದ ರಣಧೀರ, ಯಾರಿಗೂ ಎದರದ ಅಂಜದ ಗಂಡು, ಮಕ್ಕಳ ಮನಸ್ಕದಿಯುವ ಕಿಂದರ ಜೋಗಿ, ಬೆಳ್ಳಿ ತೆರೆಯ ಮೇಲೆ ಅಭಿಮನ್ಯುವಾಗಿ ಬಂದು ಕೋಟಿ ಕೋಟಿ ಹಣ ಸಂಭಾವನೆ ಪಡೆಯುವ ಮೆಗಾಸ್ಟಾರ್ ಚಿರಂಜೀವಿಯನ್ನು ಕನ್ನಡಕ್ಕೆ ಕರೆತಂದು ಅಜ್ಜಿಯರ ಮೊಮ್ಮಗನಾಗಿ ಕಲಾವಿದನಾಗಿ ಸೋತು ಮಲಗಿದ್ದ ರಾಮುವಿಗೆ ಬಡಿದೆಬ್ಬಿಸಿ ಮಲ್ಲ ಎಂಬ ಚಿತ್ರವನ್ನು ನಿರ್ದೇಶಿಸಿ ಪ್ರಿಯಾಂಕ ಒಕ್ಕಳಿಗೆ ದ್ರಾಕ್ಷಿ ಹಾಕಿ ಉಪೇಂದ್ರ ಜೊತೆ ಕಾಂಟ್ರವರ್ಸಿ ಮಾಡಿಕೊಂಡು 72 ಗಂಟೆಗಳಲ್ಲಿ ರೀಶೂಟ್ ಮಾಡಿದ ಏಕಾಂಗಿ ಕ್ರೇಜಿ ಸ್ಟಾರ್ ವೀರಸ್ವಾಮಿಯ ಸುಪುತ್ರ ರವಿಚಂದ್ರನ್ ಅವರ ಒಂದು ಗೀತೆಗೆ ನಾನು ನನ್ನ ಧರ್ಮಪತಿ ಲಲಿತಾ ಒಂದು ಚಿಕ್ಕದಾಗೊಂಡು ಡ್ಯಾನ್ಸ್ ಮಾಡ್ತೀವಿ. ತಪ್ಪಿದ್ರೆ ದಯವಿಟ್ಟು ಕ್ಷಮಿಸಿ. ಬೊಂಬೆ ನಿನ್ನನ್ನು ನೋಡಲು ಊರಿಂದ ಬಂದ ರಾಣಿ ಇಲ್ಲದ ಅರಮನೆಯಿಂದ ರೂಪಿನ ಪಲ್ಲಕ್ಕಿ ತಂದೆ ಕಡೆ ದಸರಾ ಬೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಡೆ ನಮ್ಮೂರೆಲ್ಲ ಬೆಳೆಸಲು ನಿನ್ನ ಸೇರಿಸಿ ತಂದೆ ಕಡೆ ಬೊಂಬೆ ಬಂದು ಬೊಂಬೆ ಬಾಲನ ಹುಲ್ಲಿನ ನೋಡು ಹೊರಗು ನಂಬಿದೆ ಒಂದು ಗಂಡಿದೆ ರಾಣಿ ರಾಣಿ ನನಗಿಂತಾಳಿ ಹೆಚ್ಚು ನಿನಗಿಂತಾಳ ಹೆಚ್ಚು ಈ ಭಾವನ ಬರಿ ಹೆಚ್ಚು ಬಾಮನ ದೀಪ ಹಚ್ಚು ಬಾಗಂದರಸಿ ನಂದರಸಿ ಬಂದೆ ಬಂದೆ ನರಸಿ ಮೈಸೂರು ಬೆಳೆದರೆ ಬೆಳೆದರೆ ಕೆಂಪು ಅಷ್ಟೇ. ಸೂಪರ್ ಎನರ್ಜಿಗೋಸ್ಕರ ಚಪ್ಪಾಳೆ ಬರ್ಬೇಕಪ್ಪ. ಬಿಟ್ಟು ಓಡಿ ಹೋಗೋಣ. चल दो
साथ मेरे ಸೂಪರ್ ಸೂಪರ್ बस चार कदम ಯಾ ಸೂಪರ್ ಸಾಂಗ್ ಚಪ್ಪಾಳೆ ಬರಲಿ. ಸೂಪರ್ ಕ್ಯಾಪ್ಸ್ ಕ್ಯಾಪ್ಸ್ ಬರಲಿ. ಫುಲ್ ಫ್ಯಾಮಿಲಿ ಬರ್ತಾರೆ ಜೋರಾಗಿ ಚಪ್ಪಾಳೆ ಬರಲಿ. ವಾವ್ ವಾಟ್ ಅ ಮೂಮೆಂಟ್ ವಾಟ್ ಅ ಮೂಮೆಂಟ್. ವಾವ್ ಸರ್ಕಲ್ ಸರ್ಕಲ್. ವಾವ್ ವಾವ್ ಸೂಪರ್ ಸೂಪರ್. ವಿಸಿಲ್ ಯಾರು ಹಾಕಂಗಿದೆ ಹಾಕಪ್ಪ. ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಸೂಪರ್ ಸೂಪರ್. ರೌಂಡ್ ಹಾಕಿ ರೌಂಡ್ ಹಾಕಿ. ನಗುವಿನ ದೊರೆಯಂತೆ ವಾವ್ ವಾವ್ ಸೂಪರ್. ಎಸ್ ಹಾಗೆ ಸೂಪರ್ ಸರ್. ಒಂದೇ ಸ್ಟೆಪ್ಪಲ್ಲಿ ಡ್ಯಾನ್ಸ್ ಮುಗಿಸ್ಬಿಟ್ರಿ. ಒಂದೇ ಸ್ಟೆಪ್. ಸೂಪರ್. ಎಲ್ಲರೂ ಸಖತ್ತಾಗಿ ಮಾಡಿದ್ರಿ. ನಿಮಗೂ ಕೂಡ ನನ್ನ ಕಡೆಯಿಂದ ದೃಷ್ಟಿ ತೆಗೆದು ಬಿಡ್ತೀನಿ. ಈಗ ಜೋಡಿಯಲ್ಲಿ ನಿಂತ್ಕೊಳ್ಳಿ. ಡ್ಯಾನ್ಸ್ ಅಂತೂ ಸಖತ್ತಾಗಿ ಮಾಡಿದ್ರಿ. ಈಗ ನೀವು ಒಂಥರ ಈಗ ಮಾಡೆಲ್ ಆಗ್ಬಿಡಿ. ರ್ಯಾಂಪ್ ವಾಕ್ ಮಾಡಿಸ್ಬಿಡ್ತೀನಿ. ರೆಡಿನಾ? ಯಾರು? ಹಲೋ ಹಲೋ ಹಲೋ. ನೋಡೋಣ. ನೀವು ಹೇಳಬೇಕು ಲಾಸ್ಟಿಗೆ. ಸೂಪರ್. ವಾಪಸ್ ಬನ್ನಿ ವಾಪಸ್ ಬನ್ನಿ. ರನ್ನಿಂಗ್ ರೇಸ್ ಅಲ್ಲ ಇದು, ವಾಕಿಂಗ್ ಮಾಡಬೇಕು. ಚಪ್ಪಾಳೆ ಬರಲಿ. Now it's the bloody hell. It's me and my wife. ಹೆಸರು ಹೇಳಿ. ವಾವ್ ವಾವ್ ಚಪ್ಪಾಳೆ. Now it is none other than Suhas father and mother, Meena and Siddheshwar. The eldest of the family, Yes, sir. Lingappa and Nandatke. Yes, super. ನಮ್ಮ ಅಣ್ಣ ಸುಹಾಸ್ ಅವ್ರದ್ದು ಮತ್ತೆ
ಪ್ರತೀಕ್ಷಾ ಅದಕ್ಕೆ ಇಬ್ಬರದು ಮದುವೆ ನಡೀತಾ ಇದೆ. ನಂಗೆ ಖುಷಿ ಆಗ್ತಾ ಇದೆ ಮದುವೆಗೆಲ್ಲ ಬಂದಿರೋದಕ್ಕೆ. ಒಂದು ಒಳ್ಳೆ ವೈಬ್ಸ್ ಇದೆ. ಐ ವಿಶ್ ದೆಮ್ ಗುಡ್ ಲಕ್, ಆಲ್ ದ ಬೆಸ್ಟ್ ಇನ್ ದರ್ ಫ್ಯೂಚರ್. ಆಮೇಲೆ ರಾಜ್ಕುಮಾರ್ ಅವ್ರ ಬಗ್ಗೆ ಒಂದೆರಡು ಮಾತು ಹೇಳಬೇಕು ಅಂತ ಇಷ್ಟ ಹೇಳ್ತೀನಿ. ಎರಡೇ ನಿಮಿಷ ಸೈಲೆನ್ಸ್ ಪ್ಲೀಸ್. ಅಖಿಲ ಕರ್ನಾಟಕ ಭಾರತೀಯರ ಮಾಯಡಬಾರದ ಮಹಾಪುರುಷ, ಕರ್ನಾಟಕದ ಚಕ್ರೇಶ್ವರ, ಕರ್ನಾಟಕದ ಕಂಠೀರವ, ರಸಿಕರ ರಾಜ, ನಟ ಸಾರ್ವಭೌಮ, ಗಾನ ಗಂಧರ್ವ, ಫಿಲ್ಮ್ ಫೇರ್, ಕಲಜ್ಯೋತಿ, ಭಕ್ತರತ್ನ, ವೀರಕೇಸರಿ, ಜೇಮ್ಸ್ ಬಾಂಡ್, ಕನ್ನಡದ ಕಲಾ ತಪಸ್ವಿ, ಕನ್ನಡದ ಕಲಾ ನಾಯಕ, ಕನ್ನಡದ ಗಂಡುಗಲಿ, ಕೆಂಟಕಿ, ಕನ್ನಡ ಭೂಷಣ, ಕಲಾಕುಸುಮ, ಕಲಾತೇಜ, ಕಲಾಶ್ರೇಷ್ಠ, ಕಲಾಜ್ಯೋತಿ, ಕಲಗೋಸ್ತುಭ, ಯೋಗ ಕಲಾರತ್ನ, ಕರ್ನಾಟಕ ರತ್ನ, ವಿಶ್ವಕಲಾ, ಶಾಂತಿಪ್ರಿಯ, ಮಾಂದೇವ ಭಕ್ತ, ಕನ್ನಡದ ಸಿರಿಕಂಠ ಕೋಗಿಲೆ, ಚಿತ್ರ ಜಗತ್ತಿನ ಚಕ್ರವರ್ತಿ, ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ವಿಜೇತ, ಕೋಟ್ಯಾಂತರ ಅಭಿಮಾನಿಗಳ ರಾಜ, 108 ದಿನಗಳ ಕಾಳಿನ ರಾಜ, ವಾಟಿಕ ಪ್ರಶಸ್ತಿ ವಿಜೇತ, ಇಬ್ಬರಿಗೆ ಕಣ್ಣು ಕೊಟ್ಟ ಕಣ್ಣಪ್ಪ, ಸ್ವರ್ಗಾಭಿಮಾನಿಗಳ ರಾಜ, ಅಭಿಮಾನಿಗಳಿಂದಲೇ ಅಂತ್ಯಕ್ರಿಯೆ ಮಾಡಿಸಿಕೊಂಡ ಏಕೈಕ ಕಲಾವಿದ, ನಮ್ಮೆಲ್ಲರ ಮುತ್ತು, ಭಾರತದ ಸೊತ್ತು, ಡಾಕ್ಟರ್ ರಾಜ್ಕುಮಾರ್. ನಾನು ಪುನೀತ್ ರಾಜ್ಕುಮಾರ್ ಅವ್ರದ್ದು ಯಾರೇ ಕೂಗಾಡಲಿ ಸಿನಿಮಾದಲ್ಲಿ ಅವರ ಸಣ್ಣ ವಯಸ್ಸಿನ ಪುನೀತ್ ರಾಜ್ಕುಮಾರ್ ಅವ್ರ ಪಾತ್ರ ಮಾಡಿದ್ದೆ. ಹಾಗಾಗಿ ನನಗೆ ಅವರಂದ್ರೆ ತುಂಬ ಅಭಿಮಾನ. ಅವರು ಮತ್ತು ಅವ್ರ ತಂದೆ ಅಪ್ಪಾಜಿ ಅವ್ರ ಕಂಡ್ರೆ ತುಂಬ ಅಭಿಮಾನ ನನಗೆ. ಥ್ಯಾಂಕ್ ಯು, ನನಗೆ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ನೀವು ಸೂಪರ್ ಸ್ಟಾರ್ ಆಗಿ ಬೆಳೀಲಿ ಅಂತ ನಾವು ಕೂಡ ಹಾರೈಸ್ತೀವಿ. పోలికేది నాకు పెట్టలేదు గాని అమ్మో ఇలా పొందేది బల్లు గమ్ము అంటుకున్నదంటే పోదు నమ్ము ముందు నుంచి
వన్న మాటే గాని మళ్ళీ ఎంతన్నానే అమ్మో ఇది చెప్పకుండా వచ్చేతున్ను ప్రేమ నా పరిధి నమ్ము నమ్మో ఎంతగా ఎదురు చూపుకి తగినట్టుగా నువ్వు బదులు చెబుతున్నా దేవుడా దగ్గరైనను చేరదీస్తే బుట్ట బొమ్మ నన్ను సుట్టుకుంటే జిందగీకే అట్ట బొమ్మ జంటకెన్నో కుంటే బుట్ట బొమ్మ నన్ను సుట్టుకుంటే జిందగీకే అట్ట బొమ్మ జంటకెన్నో కుంటే ನನ್ನ ನೋಡಿದಾಗ ಹೊಸಗಾನ ಪ್ರೀತಿ ತಾಳ ಶುರುವಾಯ್ತು ದಿಂತಕ 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 ನನ್ನ ನೋಡಿದಾಗ ಹೊಸಗಾನ ಹೃದಯ ಯಾಕೋ ಹೊಡ್ಕೊಂಡು ದಿಂತಕ 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 ನಿನ್ನ ನೋಟಕ್ಕೆ ನಾನು ಸಿದ ನಿನ್ನ ಮಾತು ಆಹ್ಲಾದ ಹೊಗಲಿರುವೆ ಎದೆಯ ಸದಾ ಓ ಕೋಮಲೋ ಕಳ್ಸಿದ್ದೀನಿ ನೋಡ್ರಿ. ಚಪ್ಪಾಳೆ ಬರಲಿ ಜೋರಾಗಿ. ಎಸ್ ಬನ್ನಿ ಜೋರಾದ ಚಪ್ಪಾಳೆ. ಇಲ್ಲ ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ಹೇಗೆ ಅನಿಸ್ತಿದೆ? ತುಂಬಾ ಖುಷಿ ಆಗ್ತಿದೆ. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಒನ್ ವರ್ಡ್ ಅಬೌಟ್ ಪ್ರತೀಕ್ಷಾ. Pratiksha is my friend who's gotten caught a lot of times in Mount Carmel. I have helped her get her phone back when it got confiscated. She was very naughty, but now it's good to see her so happy and with Suhas. So we're very happy for her. ನಿಮ್ಮೆಲ್ಲರ ಕಡೆಯಿಂದ ಇನ್ನೊಂದ್ಸಲ
ವಿಶ್ ಮಾಡಿಬಿಡಿ ನಮ್ಮ ಪ್ರತೀಕ್ಷಾ ಅವರಿಗೆ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸಖತ್ ಎಮೋಷನಲ್ ವಿಡಿಯೋ. ಧ್ರುವ ಹೇಳ್ದಂಗೆ ನನ್ನ ತಮ್ಮ, ನಮ್ಮಪ್ಪನೇ ನಂಗೆ ಇನ್ಸ್ಪಿರೇಷನ್ನು. ಸೊ ಅದು ನೋಡಿದಾಗ ಅಳು ಬರ್ತಿತ್ತು. ಲೈಕ್ ಈಗ ಅವನು ಅಷ್ಟೊಂದು ಹೇಳಿದ, ಹಂಗೆ ಮಾಡಿದಿರಿ ಹಿಂಗೆ ಮಾಡಿದಿರಿ ಅಂತ ನಮ್ಮ ಪೇರೆಂಟ್ಸ್ ಹೇಳಿದ್ರು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಅವರೇ ನನಗೆ, ನಾನು ಇಷ್ಟು ಮಾಡೋದಕ್ಕೆ ಅವರೇ ನನಗೆ ಸ್ಫೂರ್ತಿ. ಸೊ ಯಾ ಐ ಮೀನ್ ಎಸ್, ಪೇರೆಂಟ್ಸ್ ಆಶೀರ್ವಾದ ಯಾವಾಗಲೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ್ಯಂಡ್ ನನ್ನ ತಮ್ಮಂಗೆ ಮೊನ್ನೆ ತಾನೇ ಜಗಳ ಆಡಿದೆ. ಸಾರಿ ಅದಕ್ಕೆ. ಧ್ರುವ ಎಲ್ಲೇ ಇದ್ರು, ಐ ಲವ್ ಯು. ಎಸ್, ಆಲ್ವೇಸ್. ಪ್ರೀತಿ ಎಲ್ಲಿರುತ್ತೆ ಅಲ್ಲಿ ಚಿಕ್ಕ ಚಿಕ್ಕ ಜಗಳಗಳು ಇರಬೇಕು. ಆವಾಗಲೇ ಪ್ರೀತಿ ಇನ್ನಷ್ಟು ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಎಲ್ಲ ವಿಡಿಯೋಲಿ ಯಾರ್ಯಾರು ಮಾತಾಡಿದ್ದೀರಾ, ಯಾರ್ಯಾರು ಬಂದಿದ್ದೀರಾ, ನನ್ನ ಫ್ಯಾಮಿಲಿ ಎಲ್ರಿಗೂ ಥ್ಯಾಂಕ್ಸ್. ಆ್ಯಂಡ್ ಆಲ್ಸೋ ಮೈ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಅಂದರೆ ಪ್ರತೀಕ್ಷಾಸ್ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. ಥ್ಯಾಂಕ್ ಯು ಪ್ರತೀಕ್ಷಾ ಅವರೇ. ತುಂಬ ಖುಷಿ ಆಯಿತು ವಿಡಿಯೋ ನೋಡಿ. ಇಟ್ ವಾಸ್ ಟೋಟ್ಲಿ ಅನ್ಎಕ್ಸ್ಪೆಕ್ಟೆಡ್. ಯಾ, ಸೊ ನನ್ನ ತಂಗಿ ಹೇಳ್ದಂಗೆ ಲೈಕ್ ಐ ಗಾಟ್ ವೆರಿ ಎಮೋಷ್ನಲ್ ಆ್ಯಂಡ್ ಶೀ ಸ್ಪೋಕ್ ಅಬೌಟ್ ಮೈ ಮದರ್. ಸೊ ವಾಟ್ ಎವರ್ ಐ ಆಮ್ ಇಸ್ ಬಿಕಾಸ್ ನಮ್ಮ ಅಮ್ಮನಿಂದಾನೆ. ಸೊ ನಮ್ಮ ಅಜ್ಜಿ, ನಮ್ಮ ತಾತ, ಮೈ ಮದರ್ ಬಿಲ್ಟ್ ಮೀ. ಸೊ ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ದೆಮ್ ಫಾರ್ ಮೈ ಎಂಟೈರ್ ಲೈಫ್. ಸೊ ಯಾ, ನಥಿಂಗ್ ಎಲ್ಸ್. ಥ್ಯಾಂಕ್ ಯು. ಆ್ಯಂಡ್ ಯಾವಾಗಲೂ ನಿಮ್ಮ ಜೀವನ ಹೀಗೆ ಸುಖವಾಗಿರಲಿ. ಆ್ಯಂಡ್ ಅವರ ಆಶೀರ್ವಾದ ಖಂಡಿತವಾಗ್ಲೂ ನಿಮಗೆ ಸದಾ ಹೀಗೆ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಬ್ಯೂಟಿಫುಲ್ ಸಾಂಗ್ ವಿತ್ ಬ್ಯೂಟಿಫುಲ್ ಕಪಲ್ಸ್. ಒಂದು ಮಳೆ ಬೀಳು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ಹೇಮಂತ್ ಹಾಗೂ ಮೀನಾ ಅವರಿಗೆ ಒಂದ್ಸರಿ ಚಪ್ಪಾಳೆ. ಮಾತಾಡಿದೆ ಭಾವನೆ ಬಾಕಿ ನೂರಾರು ಮೈಲು ಸೇರಲು ಸನಿ ಸನಿಹ ಮೋಡ ಸಾಗಿ ಪ್ರೀತಿಗೆ ಮುತ್ತಾಗಿ ಸೇರಿವೆ ಎರಡೂ ಸಹ. ಏನೇನೋ ಮಾತಾಡಿದೆ ಭಾವನೆ ಬಾಕಿ ಇದೆ. ಒಂದು ಮಳೆ ಬೀಳು, ಒಂದು ಮಳೆ ಮೋಡ, ಹೇಗೋ ಜೊತೆಯಾಗಿ ತುಂಬ ಸೊಗಸಾಗಿ. ನಟ ಸಾರ್ವಭೌಮ, he is king of the cinema. ಕೌಂಟೆ ಕೇಡಿಗಳೆಲ್ಲ ಇನ್ನೂ ಗಪ್ಪು ಚುಪ್ಪು. Dance with the fool, dance with the fool. ನಮ್ ಬದುಕಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದ ಆಗಿರ್ಲಿ, ಅಂಟ್ಸೋರ್ ನಾವಾಗಿರ್ಬೇಕು. ಯಾರಿವನು ಕನ್ನಡದವನು, ಯಾರಿವನು ನಮ್ಮೂರವನು, ಯಾರಿವನು ನಮ್ಮನೆ ಮಗನು ಬಂದ್ರೆ ತೂಫಾನು. ಯಾರಿವನು ಜಂಟಲ್ಮನ್ನು, ಯಾರಿವನು ಲೋರೆಕ್ಕನ್ನು, ಯಾರಿವನು ಕೊಹ್ಲು ಚಂದು ಅನ್ನೋರ ಫ್ಯಾನು. The soul is purest, hottest, Everest, twinkle twinkle little star. He is the coolest, dearest, one and only power star. ಕನ್ನಡದ ಬೆಟ್ಟದ ಹೂವು, he is Mr. Perfect. ರಾಜರ ರಾಜ respect, he is Mr. Perfect. ರಾಜರ ರಾಜ respect. ಚಪ್ಪಾಳೆ. Crazy about you. ಹಳೆ ಪ್ರೇಮ ಪುರಾಣ
ಶುರು ಮಾಡೋಣ. ಹಾಲು ಎಣ್ಣೆ ಚಟ ಬಿಡಬೇಕು ಕಮ್ಮಿ. ಎಣ್ಣೆ ಬಿಡೋದಕ್ಕೆ ಇಟ್ಟಿರುವ ಪಾಟಿ ಇದು. ಬನ್ನಿ ಎಣ್ಣೆ ಬಿಡೋಣ. ನಾಳೆಯಿಂದ ನಾವು ಬಾಟ್ಲಾಡೆ ಕುಡಿಯೋದಿಲ್ಲ, ಇನ್ನು ಫುಲ್ಲು ಕುಡಿಯೋಣ. ಫ್ರೆಂಡ್ಸ್ ಎಲ್ಲ ಕೈ ಹಾಕಿ ಜೋಡಿಸೋ ಟೇಬಲ್ ಒಂದೊಂದ ಬಾಟಲ್. ನಮ್ಮ ಮದುವೆ ಸಟ್ಟಾಗಿ ತಿಕ್ಕಬೇಕಮ್ಮ. ಗಟ್ಟಿ ಮೇಳ ಸಹಿಸದಿರಲು ತಾಳಿ ಕಟ್ಟುವೆ ಬಾರೆ ಬಾರೆ ಹಸಿದೆ. ಕಲ್ಯಾಣ ಮಂಟಪಕ್ಕೆ ಬಾ, ನಮ್ಮ ಮದುವೆ ಸೆಟ್ಟಾಯಿತೀಗ ಬೇಗ ಬಾ. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ, ಭಾವ ಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರಿ ನಾನು. ಜೀವ ಹೂವಾಗಿದೆ. ಪುಟಾಣಿಗಳು ಡ್ಯಾನ್ಸ್ ಮಾಡ್ತಿದ್ದಾರೆ. ಅದ್ಭುತವಾದಂತಹ ಒಂದು ಡ್ಯಾನ್ಸಿಗೆ ಪುಟಾಣಿಗಳು ಎಲ್ಲರೂ ರೆಡಿ ಆಗಿರಬೇಕು. ನೆಕ್ಸ್ಟ್ ಸಾಂಗ್ಗೆ ಬೇಗ ಬೇಗ ತಿನ್ನೋರು ತಿನ್ಬಿಡಿ, ಡ್ಯಾನ್ಸ್ ಮಾಡಬೇಕು. ಲೇಟಾಗಿ ತಿಂದರೆ ಡ್ಯಾನ್ಸ್ ಇಲ್ಲ. तेरे माथे झूमर दमके, तेरे कानों बाली चमके, तेरे हाथों कंगन खनके, तेरे पैर बाली गोचिला. मैनों से बोले रब्बा रब्बा, मैं डोले रब्बा रब्बा, अमृत बोले रब्बा रब्बा, तू सोनिए. ಅನ್ವಿ ಅವರಿಗೆ ಅನ್ವಿ 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 ಬಲೆ ಚಪ್ಪಾಳೆ. ಅನ್ವಿ 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 ಆರಿ ಆರಿಯೋ ಅಯ್ಯಯ್ಯೋ
ಓ ಸೂಪರ್. Hey, Chile! Hey, hey, hey! Hey, hey! ವಾಹ್ ವಾಹ್, ಇದು ಬೇಕಿತ್ತು. Come on! Oh! ಅವರಿಬ್ರು ಅನ್ವಿ ಅವರಮ್ಮ ಅಮ್ಮ ತರ ಕಾಣಿಸ್ತಾನೆ ಇಲ್ಲ, ಅಕ್ಕ ತಂಗಿ ತರ ಕಾಣಿಸ್ತಿದ್ದಾರೆ. ಅಂಡ್ ಅಷ್ಟೇ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಸರಿ, ಚಿಕ್ಕ ಪುಟಾಣಿ ಮಕ್ಕಳದ್ದು ಡ್ಯಾನ್ಸ್ ಅನ್ನ ನೋಡ್ಬಿಡೋಣ. ಒಂದು ಜಬರ್ದಸ್ತ್ ಸಾಂಗ್ ಅನ್ನ ಹಾಕಿಸ್ತೀವಿ. ಎಲ್ಲಾ ಚಿಕ್ಕ ಮಕ್ಕಳು ವೇದಿಕೆ ಮೇಲೆ ಬರಬೇಕು. ಊಟ ಮಾಡ್ತಿದ್ದೆ ಹಂಗೆ ಒರೆಸ್ಕೊಂಡ್ ಬಂದ್ಬಿಡಿ ಕೈನ. ಎಲ್ಲರೂ ಬನ್ನಿ ಬೇಗ. ನಿಮ್ಮ ಅಪ್ಪ ಅಮ್ಮ ಡ್ಯಾನ್ಸ್ ಮಾಡೋದನ್ನ ನೋಡಿದ್ದೀರಿ, ಈಗ ನೀವು ಡ್ಯಾನ್ಸ್ ಮಾಡಿ. ಏ ಹುಡುಗಿ ಯಾಕೆ ಹಿಂಗಾರ್ತಿ, ಮಾತಲ್ಲಿ ಮಳ್ಳ ಮಾಡ್ತಿ, ವರ್ಷಾತು ಹಿಂಗಾರ್ತಿ. ಚಿಕ್ಕ ಮಕ್ಕಳು ಬರ್ಲಿ ವೇದಿಕೆ ಮೇಲೆ. ಸಣ್ಣೈತಿ ನಡಿಗೆ ಕಣ್ಣು ಗುಟ್ಟೇಟಿ, ನಿನ್ನ ಗುಂಗ ಏನೇಟಿ, ಮನ್ಸು ಮಂಡ್ಯ ಆಗೇಟಿ, ನನ್ನ ತಾಲಿಯ ಕೆಡಿಸೇಟಿ. ಓ ಹುಡುಗಿ ಚುಟು ಚುಟು ಎಲ್ಲಿ ಚುಟು ಚುಟು ಒಂದೈತಿ ನನಗ ಚುಟು ಚುಟು ಆಗೈತಿ. ಶಶಾಂಕ್, ಜೀವದ ಮೇಲೆ ಭಯ ಬಂದ್ಬಿಟ್ಟು ಸುತ್ತ ಹುಡುಗರ್ನ ಹಾಕೊಂಡು ಓಡಾಡ್ತಾ ಇದೆಯಲ್ಲ ನಿನ್ನ ಜುಟ್ಟು. ಸುತ್ತ ಹುಡುಗರ್ನ ಹಾಕೊಂಡು ಓಡಾಡ್ತಾ ಇದೆಯಲ್ಲ ಸುತ್ತ ಹುಡುಗರ್ನ ಹಾಕೊಂಡು ಓಡಾಡ್ತಾ ಇದೆಯಲ್ಲ. ಸರ್ ಏನು ಮಾಡಬೇಡಿ ಸರ್ ಪ್ಲೀಸ್ ಸರ್. अंदर मंचो को तिनिंग मिनिंग टिशा, अंदर मंचो को तिनिंग मिनिंग टिशा 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 तिनिंग मिनिंग टिशा 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 तिनिंग मिनिंग टिशा. हाय मैं हो
ಚಪ್ಪಾಳೆ ಊಟ ಆಗೋರು ಚಪ್ಪಾಳೆ ಹೊಡೀರಿ. ಅಷ್ಟು ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರು. ಇನ್ನೊಂದ್ಸರಿ ಚಪ್ಪಾಳೆ ಹೊರಟಿವಿ ದೀಕ್ಷಾ ಅವರಿಗೆ. ಅದಕ್ಕಿಂತ ಮುಂಚೆ ಮಚ್ಚಿಡ್ಕೊಂಡ್ ಬಂದಂತ ಶಶಾಂಕ್ ಅವರಿಗೂ ಕೂಡ ಒಂದ್ಸರಿ ಜೋರಾದ ಚಪ್ಪಾಳೆ. ಅವರು ಮಚ್ಚಿಡ್ಕೊಂಡು ಹಿಂಗೆ ಬಂದು ಎಲ್ಲಿ ನನ್ನನ್ನೇ ಚೂಸ್ ಬಿಡ್ತಾರೆ ಏನೋ ಅನ್ಕೊಂಡೆ. ಸದ್ಯ ಮನೆ ತುಂಬಾ ಕೆಲಸ ಇದೆ ನನಗೆ ಹೋಗ್ಬೇಕು ಅಂತ. ಎಲ್ಲ ಕಸಿನ್ಸ್ಗೆ ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಬೇಬಿ ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ರೆಡಿ. ಡ್ಯಾನ್ಸ್ ಫ್ಲೋರ್ ರೆಡಿ, ಒಂದು ಬ್ರೇಕ್ ಡ್ಯಾನ್ಸ್ ರೆಡಿ. ಆ ತಮಟೆ ಗೊತ್ತು. ದಯವಿಟ್ಟು ನನ್ನ ಸಕಲಾಗಿ ಡ್ಯಾನ್ಸ್ ಮಾಡಿದ್ರು. ನನಗೆ ನನ್ನ ಕಣ್ಣುಗಳು ಪವನ್ ಆಗ್ಬಿಟ್ಟು ಡ್ಯಾನ್ಸ್ಗಳನ್ನ ನೋಡಿ. ಅವ್ರು ಯಾವ ಡ್ಯಾನ್ಸ್ ಮಾಡ್ತಾವ್ರಿ ಇವರು, ಇಷ್ಟೇ ಡ್ಯಾನ್ಸ್ ಅವರು ಸಕಲಾಗಿ ಮಾಡಿದ್ರಿ. ಏನ್ ಹೆಸರು? ಹರ್ಷಿತ್. ಇಲ್ಲಿ ಆಗಿದ್ದು ಇವ್ರದ್ದು ತಪ್ಪಲ್ಲ ಪಾಪ, ಇವ್ರು ಪ್ರಾಕ್ಟೀಸಿಗೆ ಬರಲಿಲ್ಲ. ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಇವ್ರು ಯಾವುದು ಪ್ರಾಕ್ಟೀಸ್ ಬರಲಿಲ್ಲ. ಸಡನ್ ವೇದಿಕೆ ಐತಿ ಇಷ್ಟು ಮಾಡೋರಲ್ಲ, ಇವ್ರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳೆ. ಇದೊಂಥರ ಅಲ್ಲೇ ಬಹುಮಾನ ಇದ್ದಂಗೆ. ಇವ್ರು ನಮ್ಗೆ ಬಹುಮಾನ ಕೊಟ್ಟಿದ್ದಾರೆ ಇವರು. ಥ್ಯಾಂಕ್ ಯು ಸೋ ಮಚ್. ಶರತ್ छू बिड़े
ಬಿಟ್ಟು ಬಿಡೆ ಪಿಜ್ಜಾ ಬರ್ಗರ್ ಬೇಳೆ ನಂಗ್ ಮುದ್ದೆ ಸಾರು ನೀಡೆ ಬಿಸ್ಕೊಟಾಸ ಬೀಡೆ ತಪ್ಪಾಗ್ ಮುಚ್ಚಿ ನೋಡೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸು ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ ಸೂಚನೆ ಯಾರೇ ನೀನು ನಂಗೆ ಏನೋ ಆಸೆ ಹೇಳುವಂಗೆ ನನಗಾಗೆ ಜನ ಶಬಾರದಲ್ಲಿರುವ ಹೊಸ ಕಪಲ್ಸ್ಗೆ ಬ್ಯೂಟಿಫುಲ್ ಡ್ಯಾನ್ಸ್. ಏನ್ ನಾಲೆಜ್ ಅಪ್ಪ, ಎಷ್ಟು ಚೆನ್ನಾಗಿ, ಏನ್ ಮೈಂಡ್ ರೀಡಿಂಗ್ ಅಪ್ಪ, ಬಾಬಾ. ಇನ್ನೊಂದ್ಸಲ ಎತ್ಕೊಂಡ್ಬಿಡಿ, ಚೆನ್ನಾಗಿ ಎತ್ಕೊಂಡ್ರಿ ಒಂಥರ ಮಗು ತರ ಎತ್ಸೋಣ. ನನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸು ನನ್ನ ಜೊತೆ ನಿನ್ನ ಕಥೆ ಬೇರೆ ಲೋಕ ಸೃಷ್ಟಿಸಿದೆ. ಥ್ಯಾಂಕ್ ಯು ಸೋ ಮಚ್. घरेलू खल्लेनो गाओगे जे घरेलू खल्लेनो गाओगे जे घरेलू खल्लेनो गाओगे जे ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಏನ್ ಚಂದಾನೆ ಹುಡುಗಿ ಕಲ್ಲು ಕಲ್ಲೆಂತಾವ್ ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು
ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನುತಾ ಗಲ್ಲು ಗಲ್ಲೆನುತಾ ಮಸ್ತಿ ಕುಸ್ತಿಯಲ್ಲಿ ದೋಸ್ತಿ ಗಲ್ಲು ಗಲ್ಲೆನುತಾ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತಾವು ಗೆಜ್ಜೆ ಏನ್ ಚಂದಾನೆ ಹುಡುಗಿ ಗಲ್ಲು ಗಲ್ಲೆನುತಾವು ಗೆಜ್ಜೆ ಎಲ್ಲ ಡಾಕ್ಟರ್ಸ್ಗೆ ಒಂದ್ಸರಿ ಚಪ್ಪಾಳೆ ಬರ್ಲಪ್ಪ. दिल्ली शहर का सारा मीना बाजार लेके झुमका बरेली वाला दोनों मेरा सजाना ಆಮೇಲೆ ದಯವಿಟ್ಟು ನೀವು ಯಾರ್ಯಾರು ಯಾವ್ಯಾವ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡ್ತಿದ್ದೀರಾ ಅಡ್ರೆಸ್ ಕೊಡಿ. ಎಲ್ಲ ಒಂದೇ ಹಾಸ್ಪಿಟ್ಲಾ? ಹಂಗಂದ್ರೆ ನಾನು ಪೇಷಂಟ್ ಪರ್ಮನೆಂಟ್ ಪೇಷಂಟ್ ಆಗ್ಬಿಡ್ತೀವಿ ಅಲ್ಲೇ. ಹಾಂ, ನಿಮ್ಮನ್ನು ನೋಡ್ಕೊಂಡು ಆರಾಮಾಗಿ ಆ ಪೇಷಂಟ್ ಯಾಕೋ ಹೊಟ್ಟೆ ನೋವಿಸ್ತಿದೆ, ಹೌದಾ ಅಂತ. ಸೊ ನಿಮ್ಮ ಹಾಸ್ಪಿಟ್ಲಿಗೆ ಜಾಸ್ತಿ ಹುಡುಗರೇ ಬರ್ತಾರಂತೆ, ಹೌದಾ? ಹಾಂ, ಓಕೆ. ತುಂಬ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಫಾರ್ ಯುವರ್ ಪರ್ಫಾರ್ಮೆನ್ಸ್. ಚೆನ್ನಾಗಿ ಒಳ್ಳೆ ಕೆಲಸ ಮಾಡಿ ಡಾಕ್ಟ್ರು. ಸೊ ಈಗ ಖುಷಿ ಆಯ್ತಾ? ಎಲ್ಲಾರ್ದು ಮುಗಿತಾ ಎಲ್ಲಾರ್ದು? ಇನ್ನೂ ಇದೆಯಾ? ನೀವು ಊಟ ಮಾಡೋದು ಕಾಯ್ಬೇಕಾ? ಕಾಯಲೇಬೇಕು ಬಿಡಿ ಅಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ನಾನು ಇವತ್ತು. ಎನಿವೇಸ್, ಈ ಇವೆಂಟ್ ಎಸ್ಪೆಷಲಿ ಹೇಳ್ಬೇಕಾದ್ರೆ ನನಗೆ ಸ್ವಲ್ಪ ಹತ್ತಿರವಾದ ಈವೆಂಟು. ಯಾಕಂತಂದ್ರೆ ಇವಾಗ ನಾರ್ಮಲ್ ಆಗಿ ಯಾವುದೇ ಈವೆಂಟ್ಗೆ ನಾವು ಹೋದಾಗ ಕ್ಲೈಂಟ್ ಏನಿರುತ್ತೆ ಅದು ನೋಡ್ಕೊಂತೀವಿ, ನಮ್ದೇನಿರುತ್ತೆ ಅದನ್ನ ಮಾಡ್ಕೋತೀವಿ.
ಸೊ ಆ ಥರ ನಡೀತಿತ್ತು. ಬಟ್ ಈ ಇವೆಂಟ್ ಬಂದು ಅವ್ರ ಮನೆಯಲ್ಲಿ ಒಂದಾಗಿ ಅವ್ರ ಮನೆಯವ್ರ ಥರನೇ ಈ ಇವೆಂಟ್ನ ನಡೆಸ್ತಾ ಇದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಆಂಟಿ, ನೀವು ಖುಷಿಯಾಗಿದ್ರೆ ನಮ್ಮ ಇವೆಂಟ್ ಸಕ್ಸಸ್ ಇದ್ದಂಗೆ. ನೀವೆಲ್ಲರೂ ಹ್ಯಾಪಿನಾ? ಆಲ್ಮೋಸ್ಟ್. ಸರಿ, ನಾಳೆ ದಯವಿಟ್ಟು ಎಲ್ಲರೂ ಬನ್ನಿ. ಬೆಳಿಗ್ಗೆ ಎಂಗೇಜ್ಮೆಂಟ್ ನಡೆಯುತ್ತೆ, ಮತ್ತೆ ಸಾಯಂಕಾಲ ಒಂದು 6-6:30ಗೆ ರಿಸೆಪ್ಷನ್ಸ್ ಕೂಡ ಇರುತ್ತೆ. ಒಳ್ಳೊಳ್ಳೆ ಸಿಂಗರ್ಸ್ ಕೂಡ ಬರ್ತಿದ್ದಾರೆ, ಹಾಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಸೊ ನಾಳೆ ಬನ್ನಿ. ದಟ್ಸ್ ಆಲ್. ಸಿ ಯು ಟುಮಾರೋ ಅಗೇನ್. ಸೇಮ್ ಇದೇ ನೋಡಬೇಕು, ಇದೇ ಮಕ್ಕ ನೋಡಬೇಕು. ಯಾರಿಗೆ ಏನೇ ಪ್ರಾಬ್ಲಮ್ ಇದೆ ಒಂದು ದಿವಸ ಮುಂಚೆನೇ ಹೇಳ್ಬಿಡಿ, ಅಲ್ಲಿ ಬಂದ್ಬಿಟ್ಟು ನಾನು ತಲೆ ತಿನ್ಬೇಡಿ, ಸಾಕು ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಪ್ರತೀಕ್ಷಾ ಹಾಗೂ ಸುಹಾಸ್. ಮತ್ತೊಮ್ಮೆ ಯಾರಿಗಾದ್ರೂ ಡ್ಯಾನ್ಸ್ ಮಾಡ್ಲಿಕ್ಕೆ ಆಸೆ ಇದೆ ಬನ್ನಿ ಸ್ಟೇಜ್ ಮೇಲೆ. ಬನ್ನಿ, ಜೋಶ್ ಜೋಶ್ ಜೋಶ್. ವ್ಯಾಪಕವಾಗಿ ಉಳ್ಳಾಗಡ್ಡಿ ತಿಂದು ನಿಂತಿದ್ವಿ. ತುಂಬಾ ಹೆಚ್ಚು ಸಪ್ಪಳಕ್ಕೆ ಹತ್ತನ ಎದ್ದು ನಿಂತುಕೊಂಡು ನಮಗ ಶೇಖು ಹ್ಯಾಂಡು ಕೊಡಬೇಕಂತ ಕೈಯ ಹೇಳ್ಕೊಂಡು ಬಸಣ್ಣಿ ಬಾ ಬಸಣ್ಣಿ ಬಾ ಬಜಾರು ನಮ್ದ ಇವತ್ತು ಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ ಬಸಣ್ಣಿ ಬಾ.
ವೈಷ್ಣವರಿಗೆ ಹರಿ ಸರ್ವೋತ್ತಮನು ದೈವರಿಗೆಲ್ಲ ಶಿವ ದೊಡ್ಡೋನು ವೈಷ್ಣವರಿಗೆ ಹರಿ ಸರ್ವೋತ್ತಮನು ಉತ್ತಮ ಮಧ್ಯಮ ಅಧಮದೆಲ್ಲರೂ ಉತ್ತಮ ಮಧ್ಯಮ ಅಧಮದೆಲ್ಲರೂ ಸತ್ತ ಮೇಲೆ ಸಮರಾಧಾರು ಪ್ರಬಲಿಕೆ ಯಾವುದು ಪ್ರಬಲಿಕೆ ಯಾವುದು ಹುಟ್ಟಿ ಸಾಯುವ ಹಾಡು ಮಂದ ಮಂದನ ಯಾವುದು ಮೇಲೆ ಯಾವುದು
ಇರುವಾಗ ಯಾಕಾಶ್ಚಿತ್ ನನ್ನ ಮಗನಿಂದ ನನಗೆ ನೆಮ್ಮದಿ ಇಲ್ಲವೆಂದರೆ